ಸಾಯಿ ಸಚ್ಚರಿತೆ ಎಂಬ ಪವಿತ್ರ ಗ್ರಂಥವನ್ನು ಹೇಮಾಡ್ಪಂತ್ ಗೋವಿಂದ ರಾಘುನಾಥ್ ದಾಬೋಲ್ಕರ್ ಎಂಬವರು ಬರೆದಿದ್ದಾರೆ. ಅವರು ಶಿರಡಿಗೆ ಭೇಟಿ ನೀಡಿ ಸಾಯಿಬಾಬರನ್ನು ಭೇಟಿಯಾದ ನಂತರ ಬಾಬಾರವರ ಜೀವನ ಚರಿತ್ರೆ ಬರೆಯಲು ಪ್ರೇರಣೆಯಾಗಿದರು. ಈ ಅಧ್ಯಾಯದಲ್ಲಿ ಅವರು ಈ ಪುಸ್ತಕವನ್ನು ಬರೆಯಲು ಹೇಗೆ ಪ್ರಾರಂಭಿಸಿದರೆಂದು ವಿವರಿಸುತ್ತಾರೆ. ಬಾಬಾರವರು ಸ್ವತಃ ಅವರ ಬರೆಹಕ್ಕೆ ಅನುಮತಿ ನೀಡಿದರು ಮತ್ತು ಆಶೀರ್ವಾದ ಸಹ ನೀಡಿದರು. ಬಾಬಾ ಹೇಳಿದರು, ನನ್ನ ಜೀವನ ಕತೆ ಬರೆಯುವವನಿಗೆ ಭಕ್ತಿಯೂ ಬರುತ್ತದೆ, ಅವನ ಅಹಂಕಾರವೂ ನಾಶವಾಗುತ್ತದೆ. ಅಧ್ಯಾಯ 1ರಲ್ಲಿ ಸಂತರ ಕಥೆಗಳು ಯಾವ ಮಟ್ಟಿಗೆ ಶ್ರದ್ಧಾ ಹಾಗೂ ಭಕ್ತಿಗೆ ಉತ್ತೇಜನ ನೀಡುತ್ತವೆ ಎಂಬುದನ್ನು ವಿವರಿಸುತ್ತಾರೆ. ಸಂತರ ಜೀವನವು ಪವಿತ್ರವಾಗಿದೆ. ಅವರ ಜೀವನವು ಭಕ್ತಿಗೆ ದಾರಿ ತೋರುತ್ತದೆ. ಆ ಕಥೆಗಳು ಜೀವನದ ದಾರಿದೀಪದಂತಿವೆ. ಹೇಮಾಡ್ಪಂತ್ ತಮ್ಮ ಲೇಖನ ಶಕ್ತಿಯ ಬಗ್ಗೆ ನಿಷ್ಠುರತೆ ಪ್ರದರ್ಶಿಸುತ್ತಾರೆ ಮತ್ತು ಬಾಬಾರವರ ಕೃಪೆಯಿಲ್ಲದೆ ಅವರು ಈ ಕೃತಿಯನ್ನು ಬರೆಯಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಬಾಬಾರವರು ನಾನುಲೇ ಈ ಕತೆ ಬರೆಯಿಸುತ್ತೇನೆ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾರೆ. ಅಂತಿಮದಲ್ಲಿ ಬಾಬಾರವರ ಕೆಲ ಅಲೌಕಿಕ ಮತ್ತು ವಿಚಿತ್ರ ನಡವಳಿಕೆಗಳ ಪ್ರಸ್ತಾಪ ಮಾಡುತ್ತಾ ಮುಂದಿನ ಅಧ್ಯಾಯಗಳ ಪ್ರವೇಶಕ್ಕೆ ತಯಾರಿ ಮಾಡುತ್ತಾರೆ.